ಇನ್ ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ನಮಸ್ಕಾರ, ಇನ್ ಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕಲಬುರಗಿಯನ್ನು ಬರಗಾಲ ಜಿಲ್ಲೆ ಎಂದು ಘೋಷಿಸಲು ಆಗ್ರಹಿಸಿ ಪ್ರತಿಭಟನೆ. ವಿಶೇಷ ಪ್ಯಾಕೇಜ್, ಬೆಳೆ ವಿಮೆ ಹಣ ಬಿಡುಗಡೆಗೆ ಒತ್ತಾಯ. ನಿರಾಶ್ರಿತರೊಂದಿಗೆ ಜನ್ಮದಿನ ಆಚರಿಸಿ ಮಾದರಿಯಾದ ಗಜಾನನ್ ದೇಶಪಾಂಡೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಖಂಡನೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಆಗ್ರಹಿಸಿ ಎಸ್ಕೆಎಂ ಧರಣಿ ಸತ್ಯಾಗ್ರಹ. ಬರಗಾಲ ಘೋಷಣೆ, ಭೀಮಾ ನದಿಗೆ ನೀರು ಹರಿಸುವಂತೆ ಆಗ್ರಹಿಸಿ ಜುಲೈ 20ರಂದು ಜೆಡಿಎಸ್ ಪಾದಯಾತ್ರೆ. ಬಿಸಿಯೂಟ ತಯಾರಕರಿಗೆ ಕನಿಷ್ಠ ವೇತನ ಜಾರಿಗೊಳಿಸಲು ಆಗ್ರಹಿಸಿ ಎಐಟಿಯುಸಿ ಮನವಿ. ಈಗ ವಾರ್ತೆಗಳ ವಿವರ. ಕಲಬುರಗಿ ಜಿಲ್ಲೆಯನ್ನು ತಕ್ಷಣವೇ ಬರಗಾಲ ಪೀಡಿತ ಜಿಲ್ಲೆ ಎಂದು ಘೋಷಿಸಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ರೈತರ ನೆರವಿಗಾಗಿ ವಿಶೇಷ ಪ್ಯಾಕೇಜ್ ಪ್ರಕಟಿಸಬೇಕೆಂದು ಆಗ್ರಹಿಸಿ ವಿವಿಧ ರೈತ ಸಂಘಟನೆಗಳು ಪ್ರತಿಭಟನೆ ನಡೆಸಿದರು. ನಗರದ ನೆಹರುಗಂಜ್ನಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿದ ಪ್ರತಿಭಟನಾಕಾರರು ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಬಳಿಕ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಿದರು. ಜಿಲ್ಲೆಯಲ್ಲಿ ಸಮರ್ಪಕ ಮಳೆಯ ಕೊರತೆಯಿಂದ ಬೆಳೆಗಳು ಒಣಗಿ ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಆದ್ದರಿಂದ ಕಲಬುರಗಿ ಜಿಲ್ಲೆಯನ್ನು ಬರಪೀಡಿತ ಜಿಲ್ಲೆ ಎಂದು ಘೋಷಿಸಿ ರೈತರಿಗೆ ವಿಶೇಷ ಪರಿಹಾರ ಪ್ಯಾಕೇಜ್ ನೀಡಬೇಕು. ಜೊತೆಗೆ ಬಾಕಿ ಉಳಿದಿರುವ ಬೆಳೆ ವಿಮೆ ಪರಿಹಾರದ ಹಣವನ್ನು ಯಾವುದೇ ವಿಳಂಬವಿಲ್ಲದೆ ರೈತರ ಬ್ಯಾಂಕ್ ಖಾತೆಗಳಿಗೆ ತಕ್ಷಣ ಜಮಾ ಮಾಡಬೇಕೆಂದು ಮನವಿಯಲ್ಲಿ ಒತ್ತಾಯಿಸಿದರು. ಬರಗಾಲ ಘೋಷಣೆ ಮಾಡಿ ಆಮೇಲೆ ನಮಗೆ ಸಾಲ ಮನ್ನಾ ಮಾಡಿರ್ತೀವಿ ಸುಮಾರು. ಈ ಸಾಲ ಮನ್ನಾ ರಾಜ್ಯ ಸರ್ಕಾರದಷ್ಟೇ ಅಲ್ಲ, ಕೇಂದ್ರ ಸರ್ಕಾರಕ್ಕೂ ಇದೆ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಸೇರೇ ನಮ್ಮ ಸಾಲ ಮನ್ನಾ ಮಾಡ್ತಾರೆ. ವಿಷಯ ರೈತರ ಸಮಸ್ಯೆಗಳನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ತ್ವರಿತ ಕ್ರಮ ಕೈಗೊಳ್ಳಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸಲಾಗುವುದು ಎಂದು ಪ್ರತಿಭಟನಾಕಾರರು ಎಚ್ಚರಿಕೆ ನೀಡಿದರು. ಪ್ರತಿಭಟನೆ ಅಂದ್ರೆ ಕಲಬುರಗಿ ಜಿಲ್ಲೆ ಬರಗಾಲ ಘೋಷಣೆ ಮಾಡ್ರಿ ಅಂತ ಹೇಳಿರ್ತಕ್ಕಂಥ ಒಂದು ಪ್ರಶ್ನೆ. ಎರಡನೇ ಪ್ರಶ್ನೆ ಏನಂದ್ರೆ ಸಾಲ ಮನ್ನಾ ಮಾಡ್ರಿ. ಇಂಥ ಸಂದರ್ಭದಲ್ಲಿ 2-3 ವರ್ಷಗಳ ಕಾಲ ಸತತವಾಗಿ ಅತಿವೃಷ್ಟಿ ಅನಾವೃಷ್ಟಿಯಾಗಿ ಕಂಗಾಲಾಗಿರ್ತಕ್ಕಂಥ ರೈತರಿಗೆ ನೀವು ಕಣ್ಣಾರ ನೋಡಿದಿರಿ, ಅಧಿಕಾರಿಗಳು, ಸರ್ಕಾರನೂ ನೋಡ್ತಾ ಇದೆ. ಅದಕ್ಕಾಗಿ ಬರಗಾಲ ಘೋಷಣೆ ಮಾಡ್ರಿ, ಮತ್ತೇನದ ಸಾಲ ಮನ್ನಾ ಮಾಡ್ರಿ. ಇವು 2 ವಿಷಯದ ಮೇಲೆ ಮಾತಾಡಿದ್ವಿ. ನಾವು ಇವತ್ತು ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ರೈತರು, ಇಡೀ ಜಿಲ್ಲೆಯ ಎಲ್ಲ ತಾಲೂಕಿನ ರೈತರು ಗಂಜ್ ಭಾಗದಲ್ಲಿ ಇರ್ತಕ್ಕಂಥ ನಗರೇಶ್ವರ ಶಾಲೆಯಿಂದ ಬಂದು ಇಲ್ಲಿವರೆಗೂ ಇಲ್ಲಿ ನಾವೇನದ ಜಿಲ್ಲಾಧಿಕಾರಿಗಳ ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೀವಿ. ಅದರಲ್ಲಿ ಗೊಂದಲ ಉಂಟಾಯ್ತು. ಬಹುಶಃ ಪೊಲೀಸರು ಹತ್ತಿಕ್ಕಬೇಕು ರೈತರನ್ನ ಅಂತಕ್ಕಂಥ ವಿಚಾರ ಮಾಡಿದ್ರು ಕಾಣ್ತದೆ. ಆದರೂ ಆಗಲಿಲ್ಲ. ಒಳ್ಳೆ ಜಿಲ್ಲಾಧಿಕಾರಿಗಳು ಅವರು ಮನವಿಯನ್ನು ತೆಗೆದುಕೊಂಡ್ರು, ಸವಿಸ್ತಾರವಾಗಿ ಚರ್ಚೆ ಮಾಡಿದ್ರು, ಸಾಕಷ್ಟು ಏನದ ಸಕಾರಾತ್ಮಕವಾಗಿ ಸ್ಪಂದಿಸಿ ರೈತರಿಗೆಲ್ಲನೂ ನಾವು ಬೇಡಿಕೆದ ಬಗ್ಗೆ ಚರ್ಚೆ ಮಾಡಿದ್ರು. ಬೇಡಿಕೆ ಮಾಡಕ್ ನಾ ಸ್ವತಃ ನಿಮ್ಮ ಜೊತೆಗಿರ್ತೀನಿ ಅಂತಕ್ಕಂಥದ್ದು ಜಿಲ್ಲಾಧಿಕಾರಿನೇ ಹೇಳಿದ್ರು. ಸೇಡಂ, ಚಿತ್ತಾಪುರ, ಚಿಂಚೋಳಿ ಭಾಗ ಬಿತ್ತನೆ ಆಗಿತ್ತು. ಮಳೆ ಬರಲಾರದ ಬಿಟ್ಟಿಗೆ ಆ ಬೆಳೆಗಳು ಹಾಳಾಗ್ತಾ ಇದ್ದಾವೆ. ಅದಕ್ಕೆ ಇನ್ಶೂರೆನ್ಸ್ ಕ್ಲೇಮ್ ಮಾಡೋಕ್ಕೆ ಅವಕಾಶ ಇದೆ ಅಂತಕ್ಕಂಥ ಹೇಳಿದಾರೆ. ನಮಗೆ ರಾಜ್ಯದ ಮುಖ್ಯಮಂತ್ರಿ ಬಂದು ಹೇಳಿದ್ರಲ್ಲ, ಆ ಟೈಮ್ನಾಗ ಹೇಳಿದಾಗ ನಮ್ಗೆ 24 ಗಂಟೆಯಲ್ಲಿ ನಿಮ್ಮ ಇನ್ಶೂರೆನ್ಸ್ ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿದ್ರು. ಅವ್ರ ಪ್ರಕಾರ ಹೇಳಿದಾರೆ. ದುಡ್ಡು ಯಾವುದೋ ಕಾನೂನು ಪ್ರಕಾರ ಏನೋ ಹೆಚ್ಚು ಕಮ್ಮಿ ಇರ್ಬೋದು,
ಇನ್ನು ಒಂದು ವಾರನಾಗ ಏನದ ಹಾಕ್ತಾರಂದ್ರೆ ನಮ್ಗೆ ಸಂತೋಷ ಇದೆ. 3ನೇ ಕಂತನು ಕೂಡ ಇದೇ ಇದರಲ್ಲೇ ನಾ ಕೊಡ್ತೀನಿ ಅಂತಕ್ಕಂಥ ಜಿಲ್ಲಾಧಿಕಾರಿಗಳು ಆಶ್ವಾಸನೆ ಕೊಟ್ಟರಲ್ಲ, ಅದು ನಮ್ಗೆ ಸಂತೋಷ ಇತ್ತು. ಈ ಬರಗಾಲ ಘೋಷಣೆ ಮಾಡಿ ಬರಗಾಲ ಪರಿಹಾರ ಎಷ್ಟು ಕೊಡ್ಬೇಕು? ಈಗ ನಾನೇನಂತೀನಿ, ಕೇಂದ್ರ ಸರ್ಕಾರಕ್ಕೆ ಪ್ಯಾಕೇಜ್ 100 ಕೋಟಿ ರೂಪಾಯಿ ಕೊಡ್ರಿ, ಮತ್ತ ಸರ್ಕಾರಕ್ಕೆ ಸ್ಟೇಟ್ ಗವರ್ಮೆಂಟ್ನು ಒಂದು 100 ಕೋಟಿ ರೂಪಾಯಿ ಪ್ಯಾಕೇಜ್ ಕೊಡ್ರಿ ಈ ರೈತರಿಗೆ ಅಂತಕ್ಕಂಥ ನನ್ನ ಬೇಡಿಕೆ. ಗಜಾನಂದ ದೇಶಪಾಂಡೆ ಅವರ 39ನೇ ಜನ್ಮದಿನದ ಅಂಗವಾಗಿ ಅವರ ಗೆಳೆಯರ ಬಳಗದ ವತಿಯಿಂದ ಶುಕ್ರವಾರ ನಗರದ ಹೈಕೋರ್ಟ್ ಸಮೀಪದ ನಿರಾಶ್ರಿತರ ಕೇಂದ್ರದಲ್ಲಿ ಅರ್ಥಪೂರ್ಣವಾಗಿ ಜನ್ಮದಿನ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಗಜಾನಂದ ದೇಶಪಾಂಡೆ ಅವರು ನಿರಾಶ್ರಿತರೊಂದಿಗೆ ಕೇಕ್ ಕತ್ತರಿಸಿ ಸಂಭ್ರಮ ಹಂಚಿಕೊಂಡರು. ಬಳಿಕ ಕೇಂದ್ರದಲ್ಲಿರುವ ನಿರಾಶ್ರಿತರಿಗೆ ಅನ್ನ ಸಂತರ್ಪಣೆ ನಡೆಸಿ ಮಾನವೀಯತೆ ಸಂದೇಶ ಸಾರಿದರು. ಜನ್ಮದಿನವನ್ನು ಕೇವಲ ಸಂಭ್ರಮಕ್ಕೆ ಸೀಮಿತಗೊಳಿಸದೆ ಸಮಾಜದ ವಂಚಿತ ವರ್ಗದವರೊಂದಿಗೆ ಆಚರಿಸುವ ಮೂಲಕ ಅವರ ಮುಖದಲ್ಲಿ ನಗು ಮೂಡಿಸುವುದು ನಮ್ಮ ಉದ್ದೇಶ ಎಂದು ಗೆಳೆಯರ ಬಳಗದ ಸದಸ್ಯರು ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ವಿನೋದ್ ಪಾಟೀಲ್, ಶಶಿಧರ್ ವಾರದ್, ಗುರುರಾಜ್ ಕೊರಳಿ, ಪವನ್, ಉದ್ದೂರ್, ಓಮಾರ್, ಶಹಬಾಜ್, ಅಖಿಲ್, ಮೋಬಿನ್, ಕಿರಣ್, ಸಚಿನ್, ಸಾಗರ್, ಪವನ್ ಸೇರಿದಂತೆ ಗಜಾನಂದ ದೇಶಪಾಂಡೆ ಅವರ ಸ್ನೇಹಿತರು, ಹಿತೈಷಿಗಳು ಹಾಗೂ ನಿರಾಶ್ರಿತರ ಕೇಂದ್ರದ ಸಿಬ್ಬಂದಿ ಭಾಗವಹಿಸಿ ಜನ್ಮದಿನದ ಶುಭಾಶಯ ಕೋರಿದರು. ಸಮಾಜಮುಖಿ ಕಾರ್ಯದ ಮೂಲಕ ಜನ್ಮದಿನವನ್ನು ಆಚರಿಸಿರುವ ಈ ನಡೆಗೆ ಹಲವರು ಮೆಚ್ಚುಗೆ ವ್ಯಕ್ತಪಡಿಸಿದರು. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರ್ಷ ಹರ್ಷ. ಬಾಳಿನ ದೀಪ ನಿನ್ನ ನಗು, ದೇವರ ರೂಪ ನೀನೆ ಮಗು. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರ್ಷ ಹರ್ಷ. ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯೋ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನನ್ನ ಹುಟ್ಟುಹಬ್ಬ ಕಲಬುರಗಿಯ ನಿರಾಶ್ರಿತರ ಆಶ್ರಮದಲ್ಲಿ ಒಂದು ಅರ್ಥಪೂರ್ಣವಾಗಿ ಈ ನಮ್ಮ ಗೆಳೆಯರ ಬಳಗ, ಎಲ್ಲರೂ ಗೆಳೆಯರ ಬಳಗ ವತಿಯಿಂದ ಆಚರಿಸ್ತಾ ಇದ್ದೇವೆ. ಪ್ರತಿ ವರ್ಷ ಕೂಡ ನಾವು ಏನಾದರೂ ಒಂದು ಸಮಾಜಮುಖಿ ಕೆಲಸಗಳನ್ನು ನಾವು ಮಾಡ್ತಾನೆ ಇರ್ತೇವೆ. ಮತ್ತು ನಮ್ಮ ಸಂಘಟನೆ ಕೆಲಸ ಕೂಡ ಕನ್ನಡ ನಾಡು ರಕ್ಷಣಾ ಪಡೆ ಈ ಕೆಲಸಗಳು ಏನೇ ಇದ್ದು ಸಮಾಜಮುಖಿ ಕೆಲಸ ಮಾಡ್ತಾ ಇರ್ತೇವೆ. ಆಮೇಲೆ ಈ ಸೋಷಿಯಲ್ ವರ್ಕರ್ ಆಗಲಿ, ಇದು ಸೋಷಿಯಲ್ ವರ್ಕ್ ಆಗಲಿ, ಸಮಾಜದಲ್ಲಿ ಏನೇ ಒಂದು ಒಳ್ಳೆಯ ಕೆಲಸ ಆಗಲಿ ನಾವು ಅದು ಕೆಲಸ ಮಾಡ್ತಾನೆ ಇರ್ತೇವೆ. ಪ್ರತಿ ವರ್ಷ ಕೂಡ ನಾವು ಈ ಒಂದು ಆಶ್ರಮಗಳಲ್ಲಿ ಎಲ್ಲೇ ಊಟದ ವ್ಯವಸ್ಥೆ ಮಾಡ್ತೀವಿ. ಮತ್ತೆ ಈ ಬೆಂಗಳೂರಲ್ಲಿ ಇವತ್ತು ಪ್ರಶಾಂತ್ ಚಕ್ರವರ್ತಿ ಅನ್ನುವಂಥ ನಿರಾಶ್ರಿತ ಆಶ್ರಮ ಇದೆ, ಅಲ್ಲೂ ಕೂಡ ಒಂದು ಹೊತ್ತಿನ ಊಟದ ವ್ಯವಸ್ಥೆಯನ್ನು ಅಲ್ಲಿ ಮಾಡಿದ್ದೀವಿ ಇವತ್ತು. ಹಾಗೂ ಇಲ್ಲಿ ಸಹ ಈ ನಿರಾಶ್ರಿತರ ಆಶ್ರಮದಲ್ಲಿ ಒಂದು ಹೊತ್ತಿನ ಊಟವನ್ನು ನಮ್ಮ ಈ ಗೆಳೆಯರ ಬಳಗದ ವತಿಯಿಂದ ಎಲ್ಲರೂ ಕೂಡಿ ಈ ಒಂದು ಕಾರ್ಯಕ್ರಮ ಆಯೋಜಿಸಿದ್ದಾರೆ. ಎಲ್ಲ ನಮ್ಮ ಗೆಳೆಯರ ಬಳಗರಿಗೆ ಧನ್ಯವಾದಗಳನ್ನು ತಿಳಿಸ್ತೇನೆ. ನೋಡಿ, ಇಲ್ಲಿ ಇರೋರೆಲ್ಲರೂ ನಿರಾಶ್ರಿತರು, ಬಡವರು. ಇಲ್ಲಿ ಒಂದು ಹೊತ್ತಿಂದ ನಾವು ಮಾಡುವಂತ ಒಂದು ಒಳ್ಳೆ ಊಟ ಅವ್ರನ್ನ ಹೊಟ್ಟೆ ತುಂಬಿಸ್ತದೆ. ಹಾಗಾಗಿ ಈ ಹೊರಗಡೆ ಪಾರ್ಟಿ ಮಾಡೋದು, ಈ ಕೇಕ್ ಕಟ್ ಮಾಡೋದು ಎಲ್ಲ, ಕೇಕ್ ಏನಾಗುತ್ತೆ, ನಾವು ಒಂದು ಸರ್ತಿ ಕೇಕ್ ಕಟ್ ಮಾಡ್ತೀವಿ, ಅದನ್ನ ಬಿಸಾಡಿ ಹೋಗ್ಬಿಡ್ತೀವಿ. ಈಗ ನಾವು ಇಲ್ಲಿ ಮಾಡಿದಂತ ಕೇಕು ಇಲ್ಲಿ ಇರೋರಂತ ಎಲ್ಲರೂ ಹಂಚ್ಕೊಂಡು ಹೊಟ್ಟೆ ತುಂಬಾ ಊಟ ಮಾಡ್ತಾರೆ, ಹೊಟ್ಟೆ ತುಂಬಾ ತಿಂತಾರೆ. ಇಲ್ಲಿ ಯಾವುದೇ ತರದ್ದು ವೇಸ್ಟೇಜ್ ಆಗಲ್ಲ, ವೇಸ್ಟ್ ಆಗಂಗಿಲ್ಲ. ಹಾಗಾಗಿ ನಾವು ಖುಷಿಯಿಂದ ಇಲ್ಲಿ ಒಂದು ಹುಟ್ಟುಹಬ್ಬವನ್ನು ಆಚರಿಸ್ತೀವಿ, ಕಾರ್ಯಕ್ರಮವನ್ನು ಮಾಡ್ತೇವೆ. ನೋಡಿ, ಬಂದು ಈಗ ನಮ್ಮ ಗೆಳೆಯರ ಬಳಗ ಎಲ್ಲರೂ ಯಾವತ್ತಲೂ ನನ್ನ ಬೆನ್ನೆಲುಬಾಗಿ ನಿಂತವರು. ಇಲ್ಲಿ ವಿನೋದ್ ಪಾಟೀಲ್ ಇರ್ದಿರೋದು, ಶಶಿಧರ್ ವಾರದು, ಮತ್ತೆ ಉಮಾರು, ಕಿರಣ್, ಅಖಿಲು, ಸಾಕಷ್ಟು ಜನ ಇದ್ದಾರೆ. ಇಲ್ಲಿ ಚಿನ್ನ ಪಾಟೀಲ್ ಅವರು ಇದ್ದಾರೆ, ಸಾಕಷ್ಟು ಜನ ಇದ್ದಾರೆ. ಯಾವತ್ತಿಗೂ ನನ್ನ ಬೆನ್ನೆಲುಬಾಗಿ ನಿಂತವ್ರು ಇವರೆಲ್ಲರೂ. ಹಾಗಾಗಿ ಅವ್ರಿಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದನ ತಿಳಿಸ್ತೇನೆ. ಎಲ್ಲ ಯುವಕರಿಗೆ ಹೇಳೋದಿಷ್ಟೇ, ನೀವು ಏನೇ ಒಂದು ಹುಟ್ಟುಹಬ್ಬವನ್ನು ಆಚರಿಸ್ಬೇಕಾದ್ರೆ ಈ ನಿರಾಶ್ರಿತರ ಆಶ್ರಮದಲ್ಲಿ ಹುಟ್ಟುಹಬ್ಬ ಆಚರಿಸಿ. ನಿಮಗೆ ಅಲ್ಲಿ ಒಂದು ಖುಷಿ ಸಿಗುತ್ತೆ. ಹೊರಗಡೆ ಎಲ್ಲಾದರೂ ಕೇಕ್ ಕಟ್ ಮಾಡಿ ಆ ರೋಡಿಗೆ ಬಿಸಾಡೋಕ್ಕಿಂತ ಇವ್ರಿಗೊಂದು ಟೈಮಿಂದ ಕೇಕ್ ತಿನ್ನಿಸೋದ್ರಿಂದ ಅವ್ರ ಹೊಟ್ಟೆ ತುಂಬುತ್ತದೆ, ಅವ್ರಿಗೆ ಖುಷಿನೂ ಆಗುತ್ತೆ, ಅವರು ನಿಮಗೆ ಒಂದು ಆಶೀರ್ವಾದ ಕೂಡ ಮಾಡ್ತಾರೆ. ಹಾಗಾಗಿ ಎಲ್ಲ ಯುವಕರಲ್ಲಿ ಒಂದು ಮನವಿ ಏನ್ ಮಾಡ್ತೀನಿ ಅಂತಂದ್ರೆ, ಯಾವಾಗಲೂ ಹುಟ್ಟುಹಬ್ಬ ಮಾಡಿ ಒಂದು ಹೊತ್ತಿಂದ ಊಟದ ವ್ಯವಸ್ಥೆ ಈ ನಿರಾಶ್ರಿತರ ಆಶ್ರಮದಲ್ಲಿ ಬಡವರಿಗೆ ಕೇಕ್ ಕಟ್ ಮಾಡೋದ್ರ ಮೂಲಕ ಆಚರಿಸ್ಬೇಕಂತ ಹೇಳಕ್ ಇಷ್ಟಪಡ್ತೀನಿ. ಗಜಾನಂದ ದೇಶಪಾಂಡೆ ಅಣ್ಣವರ ಹುಟ್ಟುಹಬ್ಬವನ್ನು ನಿರಾಶ್ರಿತರ ಕೇಂದ್ರದಲ್ಲಿ ಊಟ ಮಾಡಿಸುವ ಮೂಲಕ
ಹುಟ್ಟುಹಬ್ಬವನ್ನು ಅಭೂತಪೂರ್ವವಾಗಿ ಆಚರಿಸಿಕೊಳ್ತಾ ಇದ್ದೇವೆ. ಗಜಾನನ ದೇಶಪಾಂಡೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಶ್ರೀಯುತ ಸನ್ಮಾನ್ಯ ಶ್ರೀ ಗಜಾನನ ದೇಶಪಾಂಡೆ ಅವರ 39ನೇ ಹುಟ್ಟುಹಬ್ಬದ ಅಂಗವಾಗಿ ಇವತ್ತಿನ ದಿನ ನಾವು ಅವ್ರ ಗೆಳೆಯರ ಬಳಗ ಸೇರ್ಕೊಂಡು ಹಾಗೂ ನಮ್ಮ ಕನ್ನಡ ನಾಡು ರಕ್ಷಣಾ ಪಡೆಯ ಸಮಸ್ತ ಕಾರ್ಯಕರ್ತರು ಸೇರ್ಕೊಂಡು ಇವತ್ತ ನಿರಾಶ್ರಿತರ ನೆಮ್ಮದಿ ಕೇಂದ್ರದಲ್ಲಿ ಒಂದು ನಿರಾಶ್ರಿತರ ಜೊತೆ ಇವತ್ತು ನಾವು ಒಂದು ರಾತ್ರಿಯ ಊಟವನ್ನು ಮಾಡೋದ್ ಮುಖಾಂತರ ಸರಳವಾಗಿ ಅವ್ರ ಹುಟ್ಟುಹಬ್ಬವನ್ನು ನಾವು ಆಚರಣೆ ಮಾಡಿದ್ದೇವೆ. ಈ ಸಂದರ್ಭದಲ್ಲಿ ಅವರು ಸಮಾಜ ಸೇವೆ ಪ್ರತಿನಿತ್ಯ ನಡೀತಾ ಇದೆ. ಆ ದೇವರಲ್ಲಿ ನಾವು ತಮ್ಮ ಮಾಧ್ಯಮದ ಮುಖಾಂತರ ಕೇಳ್ಕೊತಾ ಇದ್ದೇನೆ, ಇದೇ ರೀತಿಯಾಗಿ ಅವರ ಸಮಾಜ ಸೇವೆ ಮಾಡಲಿಕ್ಕೆ ನಿರಂತರವಾಗಿ ಶಕ್ತಿಯನ್ನು ದೇವರು ಅವರಿಗೆ ಹೆಚ್ಚಿನ ರೀತಿಯಾಗಿ ಕೊಡ್ಲಿ ಅಂತೇಳಿ ನಾನು ಮಾಧ್ಯಮ ಮುಖಾಂತರ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತಾ ಇದ್ದೇನೆ. ಅದೇ ರೀತಿಯಾಗಿ ಅವರು ಸತತವಾಗಿ ಸಮಾಜ ಸೇವೆ ಮಾಡ್ಕೊಂಡು ಬಂದಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಅವರು ರಾಜಕೀಯವಾಗಿ ಕೂಡ ಬರಬೇಕು, ರಾಜಕೀಯದಲ್ಲಿ ಕೂಡ ಅವರು ಉನ್ನತ ಹುದ್ದೆಗಳನ್ನು ಅಲಂಕರಿಸಬೇಕಂತ ನಮ್ದೊಂದು ಆಸೆ ಇದೆ. ಮುಂಬರುವ ದಿನಾಂತಗಳಲ್ಲಿ ಅವರ ಸಮಾಜ ಸೇವೆಯನ್ನು ಮೆಚ್ಚಿ ಈಗಾಗಲೇ ಬಹಳಷ್ಟು ಪಕ್ಷದವರು ಅವರಿಗೆ ಆಮಂತ್ರಣ ನೀಡ್ತಾ ಇದ್ದಾರೆ. ಅವರು ಇಲ್ಲಿವರೆಗೂ ಕೂಡ ಯಾವುದೇ ಪಕ್ಷದ ಇನ್ನು ಗುರುಸ್ಕೊಂಡಿಲ್ಲ. ಕಾರಣ ನಿರಂತರವಾಗಿ ಸಮಾಜ ಸೇವೆಯನ್ನೇ ಅವರು ಜನ ಸೇವೆ ಅಂತೇಳಿ ಮಾಡೋ ಬಂದಿದ್ದಾರೆ. ಮುಂದಿನ ದಿನಗಳಲ್ಲಿ ಎಲ್ಲ ಜನರ ಆಶೀರ್ವಾದ, ದೇವರ ಆಶೀರ್ವಾದ ಅವ್ರ ಮೇಲೆ ಇರ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಮಾಧ್ಯಮ ಮುಖಾಂತರ ಆ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡ್ಕೊತಾ ಇದ್ದೇನೆ. ನೀಟ್ ಸೇರಿದಂತೆ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಮರು ನಡೆಯುತ್ತಿರುವ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಗಳ ಹೊಣೆ ಹೊತ್ತು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಬೇಕು ಹಾಗೂ ಪರೀಕ್ಷಾ ವ್ಯವಸ್ಥೆಯಲ್ಲಿ ಸಮಗ್ರ ಸುಧಾರಣೆಗಳನ್ನು ಜಾರಿಗೊಳಿಸಬೇಕೆಂದು ಆಗ್ರಹಿಸಿ ಸಂಯುಕ್ತ ಕಿಸಾನ್ ಮೋರ್ಚಾ ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ನಗರದ ಜಗತ್ ವೃತ್ತದಲ್ಲಿ ಧರಣಿ ಸತ್ಯಾಗ್ರಹ ನಡೆಸಲಾಯಿತು. ಶಿಕ್ಷಣ ಸುಧಾರಣೆಗೆ ಆಗ್ರಹಿಸಿ ದೆಹಲಿಯ ಜಂತರ್ ಮಂತರ್ನಲ್ಲಿ ಉಪವಾಸ ಸತ್ಯಾಗ್ರಹ ನಡೆಸುತ್ತಿರುವ ಸೋನಂ ವಾಂಚುಕ್ ಅವರಿಗೆ ಬೆಂಬಲ ಸೂಚಿಸಿದ ಪ್ರತಿಭಟನಾಕಾರರು ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಗಳ ಕುರಿತು ಸ್ವತಂತ್ರ ಹಾಗೂ ಪಾರದರ್ಶಕ ತನಿಖೆ ನಡೆಸಬೇಕು, ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು, ಪರೀಕ್ಷಾ ಭದ್ರತಾ ವ್ಯವಸ್ಥೆಯನ್ನು ಬಲಪಡಿಸಬೇಕು ಹಾಗೂ ವಿದ್ಯಾರ್ಥಿಗಳಿಗೆ ಪರಿಣಾಮಕಾರಿ ಮಾನಸಿಕ ಸಮಾಲೋಚನಾ ವ್ಯವಸ್ಥೆ ಕಲ್ಪಿಸಬೇಕೆಂದು ಒತ್ತಾಯಿಸಿದರು. ಪರೀಕ್ಷೆ ಪತ್ರಿಕೆ ಸೋರಿಕೆ ಮಾಡಿರೋದ್ರಿಂದ ಸೋರಿಕೆ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳ ನೆರವಿಗೆ ಸರ್ಕಾರ ಬರಲೇಬೇಕು. ಈ ಸಂದರ್ಭದಲ್ಲಿ ಶರಣಬಸಪ್ಪ ಮಮ್ಮಶೆಟ್ಟಿ, ಭೀಮಾಶಂಕರ್ ಮಾಡ್ಯಾಳ್, ಎಂಬಿ ಸಜ್ಜನ್, ಅಲ್ತಾಫ್ ಇನಾಮ್ದಾರ್, ಅರ್ಜುನ್ ಗೊಬ್ಬೂರ್, ಚಂದು ಜಾಧವ್, ಮಲ್ಲಿಕಾರ್ಜುನ್ ಪಾಟೀಲ್, ಮೌಲಾ ಮುಲ್ಲಾ, ದಿಲೀಪ್ ನಾಗೂರ್, ಕರೆವ್ವ ಕರಗೊಂಡ್, ಸಾಜಿದ್ ಅಹಮದ್, ಶಾಂತಾ ಸರಡ್ಗಿ, ದೇವಾನಂದ್ ಬಿರಾದಾರ್, ನಾಗಯ್ಯ ಸ್ವಾಮಿ ಸೇರಿದಂತೆ ವಿವಿಧ ರೈತ, ಕಾರ್ಮಿಕ ಹಾಗೂ ಪ್ರಗತಿಪರ ಸಂಘಟನೆಗಳ ಮುಖಂಡರು ಉಪಸ್ಥಿತರಿದ್ದರು. ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನ ಸೋರಿಕೆಯಾಗಿರ್ತಕ್ಕಂಥ ನೈತಿಕ ಹೊಣೆ ಹೊತ್ತು ಕೇಂದ್ರದ ಶಿಕ್ಷಣ ಸಚಿವರು ಧರ್ಮೇಂದ್ರ ಪ್ರಧಾನ್ ಅವರಿಗೆ ಕೇಂದ್ರದ ಸಚಿವ ಸಂಪುಟದಿಂದ ವಜಾ ಮಾಡಬೇಕು, ಶಿಕ್ಷಣ ಸಚಿವದಿಂದ ಅವರಿಗೆ ರಾಜೀನಾಮೆ ಕೊಡಬೇಕು. ಮತ್ತೆ ಇವತ್ತು ಉಪವಾಸ ಸತ್ಯಾಗ್ರಹ ಮಾಡ್ತಕ್ಕಂತ ಸೋನಂ ವಾಂಚುಕ್ ಅವರ ನೆರವಿಗೆ ಸರ್ಕಾರ ಧಾವಿಸ್ಬೇಕು. ಸೋನಂ ವಾಂಚುಕ್ ಅವರ ಜೀವ ಉಳಿಸಕ್ಕೆ ಕೇಂದ್ರ ಸರ್ಕಾರನ ಮಧ್ಯಪ್ರವೇಶ ಮಾಡಬೇಕು. ಇವತ್ತು ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನ ಸೋರಿಕೆ ಆಗಿರ್ತಕ್ಕಂಥ ಇವತ್ತು ಹಗಲು ರಾತ್ರಿ ಶ್ರಮ ಪಟ್ಟಿರ್ತಕ್ಕಂಥ ವಿದ್ಯಾರ್ಥಿಗಳ ಭವಿಷ್ಯದ ಮೇಲೆ ಬರೆಯಾಗಿರ್ತಕ್ಕಂಥ ವಿದ್ಯಾರ್ಥಿಗಳ ವಿರೋಧಿ ಕೇಂದ್ರ ಸರ್ಕಾರ ತಕ್ಷಣವೇ ಆ ನೀಟ್ ಪರೀಕ್ಷೆಗೆ ಸಂಬಂಧಪಟ್ಟಿರ್ತಕ್ಕಂಥ ವಿದ್ಯಾರ್ಥಿಗಳ ಜೊತೆಗೆ ಸಮಾಲೋಚನೆ ಮಾಡಕ್ಕೆ ಆತ್ಮಸ್ಥೈರ್ಯ ಕುಂದಿರ್ತಕ್ಕಂಥ ಮಾನಸಿಕವಾಗಿ ಕುಗ್ಗಿರ್ತಕ್ಕಂಥ ಆ ವಿದ್ಯಾರ್ಥಿಗಳ ಸಮಾಲೋಚನೆ ಮಾಡಕ್ಕೆ ಕೇಂದ್ರ ಸರ್ಕಾರನ ಮುಂದಾಗ್ಬೇಕು. ಮತ್ತೆ ಆ ವಿದ್ಯಾರ್ಥಿಗಳ ನೆರವಿಗೆ ಕೇಂದ್ರ ಸರ್ಕಾರನ ಧಾವಿಸ್ಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯಿಸಿ ಅಲ್ಲಿ ಉಪವಾಸ ಸತ್ಯಾಗ್ರಹ ನಡೆಸ್ತಕ್ಕಂಥ ಧರಣಿ ಸತ್ಯಾಗ್ರಹಕ್ಕೆ ಬೆಂಬಲಿಸಿ ಸಂಯುಕ್ತ ಕಿಸಾನ್ ಮೋರ್ಚಾ ಕಲಬುರಗಿ ಜಿಲ್ಲಾಧಿಕಾರಿ ಜಗತ್ ಸರ್ಕಾರದಲ್ಲಿ ಧರಣಿ ಸತ್ಯಾಗ್ರಹ ನಡೆಸಿ ಎಲ್ಲಾ ಸಂಘಟನೆಗಳ ಜಂಟಿಯಾಗಿ ಪ್ರತಿಭಟನೆಯನ್ನು ನಡೆಸಿ ಇವತ್ತು ಧರ್ಮೇಂದ್ರ ಪ್ರಧಾನ್ ವಿರುದ್ಧವಾಗಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ವಿ. ತಕ್ಷಣವೇ ಇವತ್ತಿನ ಪ್ರತಿಭಟನೆಯನ್ನು ಧರಣಿ ಸತ್ಯಾಗ್ರಹ ನಡೆಸಿ ರಾಷ್ಟ್ರಪತಿಗಳಿಗೆ ಮನವಿ ಪತ್ರ ಸಲ್ಲಿಸ್ತಿದ್ವಿ. ಆ ನೀಟ್ ಪರೀಕ್ಷೆಯ ಪತ್ರಿಕೆ ವಿದ್ಯಾರ್ಥಿಗಳ ನೆರವಿಗೆ ಸರ್ಕಾರವನ್ನ ಧಾವಿಸ್ಬೇಕಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಾ ಇದ್ವಿ. ಈಗ ಒಂದು ಚಿಕ್ಕ ವಿರಾಮ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ.
ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ವಿರಾಮದ ನಂತರ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ಕಲಬುರಗಿ ಜಿಲ್ಲೆಯನ್ನು ತಕ್ಷಣ ಬರಗಾಲ ಪೀಡಿತ ಜಿಲ್ಲೆ ಎಂದು ಘೋಷಿಸಬೇಕು. ಮಹಾರಾಷ್ಟ್ರದ ಉಜನಿ ಜಲಾಶಯದಿಂದ ಭೀಮಾ ನದಿಗೆ ನೀರು ಹರಿಸಬೇಕು ಹಾಗೂ ರೈತರ ಸಂಪೂರ್ಣ ಸಾಲ ಮನ್ನಾ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಜಾತ್ಯತೀತ ಜನತಾದಳ ಜಿಲ್ಲಾ ಘಟಕದ ವತಿಯಿಂದ ಪ್ರತಿಭಟನಾ ಪಾದಯಾತ್ರೆ ಹಮ್ಮಿಕೊಂಡಿದೆ. ಈ ಕುರಿತು ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಜುಲೈ 20ರಂದು ಕಲಬುರಗಿ ನಗರದ ತಿಮ್ಮಾಪುರ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಪಾದಯಾತ್ರೆ ನಡೆಸಿ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗುವುದು ಎಂದರು. ಮಳೆಯ ಕೊರತೆಯಿಂದ ಜಿಲ್ಲೆಯ ರೈತರು ಹಾಗೂ ಕೃಷಿ ಕಾರ್ಮಿಕರು ತೀವ್ರ ಸಂಕಷ್ಟದಲ್ಲಿದ್ದು, ಕಲಬುರಗಿ ಜಿಲ್ಲೆಯನ್ನು ಬರಗಾಲ ಪೀಡಿತ ಪ್ರದೇಶವೆಂದು ಘೋಷಿಸಿ ಮಧ್ಯಂತರ ಪರಿಹಾರವನ್ನು ರೈತರ ಖಾತೆಗೆ ನೇರವಾಗಿ ಜಮಾ ಮಾಡಬೇಕು. ಜೊತೆಗೆ ಭೀಮಾ ನದಿಗೆ ಉಜ್ನಿ ಡ್ಯಾಂನಿಂದ ನೀರು ಹರಿಸುವುದು, ಬಿಡದಿ ಟೌನ್ಶಿಪ್ ಯೋಜನೆ ಕೈಬಿಡುವುದು ಹಾಗೂ ಜಿಲ್ಲೆಯ ಯುವಕರಿಗೆ ಉದ್ಯೋಗಾವಕಾಶ ಕಲ್ಪಿಸುವಂತೆ ಸರ್ಕಾರವನ್ನು ಆಗ್ರಹಿಸಲಾಗಿದೆ. ಪ್ರತಿಭಟನೆಯಲ್ಲಿ ರೈತರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಜೆಡಿಎಸ್ ಮುಖಂಡರು ಕರೆ ನೀಡಿದ್ದಾರೆ. ಮನವಿಯನ್ನು ಮಾಡಿದ್ದೇವೆ. ಮುಖ್ಯಮಂತ್ರಿಗಳಿಗೆ ಮನವಿಯಲ್ಲಿ ಕೇವಲ 15 ದಿವಸಗಳ ಕಾಲಾವಕಾಶ ಕೊಡ್ತೀವಿ ಅಂತ ಹೇಳಿದ್ದೀವಿ. ಆವಾಗ ಈ ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ನಮ್ಮ ಇವತ್ತು ಕಲಬುರಗಿ ಜಿಲ್ಲೆ ಆಗಿರ್ಬೋದು ಅಥವಾ ಕರ್ನಾಟಕದ ವಿಷಯದಲ್ಲಿ ಯಾವುದೂ ವಿಷಯನ ಪ್ರಸ್ತಾಪಿಸದೇ ಇರೋದರಿಂದ ನಾವು ಜಿಲ್ಲಾ JDS ಘಟಕದ ವತಿಯಿಂದ 20/7/2026ರಂದು ತಿಮ್ಮಾಪುರ ವೃತ್ತದಿಂದ ಒಂದು ಉಗ್ರವಾದ ಹೋರಾಟದ ಮುಖಾಂತರ ನಾವು ಏನು ಜಿಲ್ಲಾಧಿಕಾರಿಗಳ ಮುಖಾಂತರ ಮತ್ತು ರಾಜ್ಯಪಾಲರಿಗೆ ಮತ್ತು ಪ್ರಧಾನಮಂತ್ರಿಗಳಿಗೆ ಮನವಿಯನ್ನು ಮಾಡ್ತಾಯಿದ್ದೀವಿ. ಇವತ್ತು ಕರ್ನಾಟಕದಲ್ಲಿ ಅತಿ ಹಿಂದುಳಿದ ಪ್ರದೇಶ ಅಂದರೆ ಕಲಬುರಗಿ ಆಗಿದೆ. ನಾವು ಹಲವಾರು ಬಾರಿ ಮನವಿಯನ್ನು ಮಾಡಿದ್ದೀವಿ. ಸರ್ಕಾರಕ್ಕೆ ಎಚ್ಚೆತ್ತುಕೊಳ್ಳಿ, ಕಲಬುರಗಿ ಜಿಲ್ಲೆ ಅತಿ ಹಿಂದುಳಿದ ಭಾಗ ಆಗಿರೋದರಿಂದ ನಮ್ಮ ಭಾಗಕ್ಕೆ ರೈತಾಪಿ ವರ್ಗ ಆಗಿರ್ಬೋದು, ಇನ್ನಿತರ ಒಂದು ಪ್ರದೇಶಗಳನ್ನು ಒಳಗೊಂಡಂತೆ ಭೀಮಾ ನದಿಯನ್ನು ನಂಬ್ಕೊಂಡಿದ್ದೀವಿ. ಈಗಾಗಲೇ ನೀರಾವರಿ ಮಂತ್ರಿ ಕೂಡ ಇದ್ದಾಗ ಭೀಮಾ ನದಿಗೆ ನೀರು ಹರಿಸಬೇಕು ಅಂತೇಳಿ ಕಲಬುರಗಿ ಜಿಲ್ಲೆ, ಯಾದಗಿರಿ ಜಿಲ್ಲೆ ಮತ್ತು ಬಿಜಾಪುರ ಜಿಲ್ಲೆಯ ನಿಯೋಗ ತೆಗೆದುಕೊಂಡು ಹೋದಾಗ ಕೂಡ ಯಾವುದೇ ನಮಗೆ ಉತ್ತರ ಸಿಗಲಿಲ್ಲ. ಅದಕ್ಕೆ ನಾವು ಕೊನೆಯದಾಗಿ ಒಂದು ಉಗ್ರವಾದ ಹೋರಾಟವನ್ನು ಕಲಬುರಗಿ ಜಿಲ್ಲಾ JDS ಘಟಕದ ಮತ್ತು ರೈತರೊಂದಿಗೆ ಸೇರಿ ನಾವು ಉಗ್ರವಾದ ಹೋರಾಟವನ್ನು ರೂಪಿಸಿದ್ದೀವಿ. ಅದಕ್ಕೆ ನಾವು ಪತ್ರಿಕೆ ಮಾಧ್ಯಮದ ಮುಖಾಂತರ ನಾವು ಒಂದು ಎಲ್ಲ ರೈತಾಪಿ ವರ್ಗಕ್ಕೆ ಮತ್ತು ವಿವಿಧ ಸಂಘಟನೆಗಳಿಗೆ ಈ ಕಾರ್ಯಕ್ರಮಕ್ಕೆ ಬಂದು ತಾವೆಲ್ಲರ ಬೆಂಬಲ ನೀಡಬೇಕಂತೇಳಿ ಕೋರುತ್ತೇವೆ. ಸರ್ 20ನೇ ತಾರೀಕಿಗೆ ಸರ್ 20/7/2026ರಂದು ನಾವು ಉಗ್ರವಾದ ಹೋರಾಟ ಅಂದರೆ ತಿಮ್ಮಾಪುರ ಸರ್ಕಲ್ದಿಂದ ಒಂದು ಹಲಿಗೆ ಮುಖಾಂತರ, ಡೊಳ್ಳಿನ ಮುಖಾಂತರ, ಜಾನಪದ ಮುಖಾಂತರ ನಾವು ಬಂದು ನಾವು ಜಿಲ್ಲಾಧಿಕಾರಿಗೆ ಮನವಿಯನ್ನು ಪತ್ರ ಕೊಡ್ತೀವಿ ಸರ್. ಉತ್ತರ ಕರ್ನಾಟಕವನ್ನು ಪ್ರತ್ಯೇಕ ರಾಜ್ಯ ಕೇಳ್ತೀವಿ ಅಂತ 2ನೇ ಬಾರಿ ಹೇಳ್ತಾ ಇದ್ದೀನಿ. ಪ್ರತ್ಯೇಕ ರಾಜ್ಯ ಕೇಳ್ತೀವಿ, ಪಡ್ಕೋತೀವಿ ಸರ್. ಕಳೆದ 25 ವರ್ಷಗಳಿಂದ ರಾಜ್ಯದ ಸರ್ಕಾರಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಲ್ಲಿ ಬಿಸಿಯೂಟ ಯೋಜನೆಯಡಿ ಸೇವೆ ಸಲ್ಲಿಸುತ್ತಿರುವ ಬಿಸಿಯೂಟ ತಯಾರಕರಿಗೆ ಕನಿಷ್ಠ ವೇತನ, ಸಾಮಾಜಿಕ ಭದ್ರತೆ ಸೇರಿದಂತೆ ವಿವಿಧ ಸೌಲಭ್ಯಗಳನ್ನು ಕಲ್ಪಿಸಬೇಕೆಂದು AITUC ನೇತೃತ್ವದ ಬಿಸಿಯೂಟ ತಯಾರಕರ ಸಂಘಟನೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿದೆ. ಪ್ರಸ್ತುತ ಮುಖ್ಯ ಅಡುಗೆಯವರಿಗೆ 4,700 ಹಾಗೂ ಸಹಾಯಕ ಅಡುಗೆಯವರಿಗೆ 4,600 ಮಾತ್ರ ಗೌರವಧನ ನೀಡಲಾಗುತ್ತಿದ್ದು, ಈ ಮೊತ್ತದಲ್ಲಿ ಜೀವನ ನಡೆಸುವುದು ದುಸ್ತರವಾಗಿದೆ ಎಂದು ಸಂಘಟನೆ ತಿಳಿಸಿದೆ. ಬಿಸಿಯೂಟ ತಯಾರಕರನ್ನು ಸ್ಕೀಮ್ ವರ್ಕರ್ ಬದಲಾಗಿ ಕಾರ್ಮಿಕರೆಂದು ಪರಿಗಣಿಸಿ ಕನಿಷ್ಠ ವೇತನ ಜಾರಿಗೊಳಿಸುವುದು, ನಿವೃತ್ತ ಬಿಸಿಯೂಟ ತಯಾರಕರ ಬಾಕಿ ಇಡುಗಂಟು ಹಣ ಬಿಡುಗಡೆ, ವಿದ್ಯಾರ್ಥಿಗಳ ಸಂಖ್ಯೆಗೆ ಅನುಗುಣವಾಗಿ ಹೆಚ್ಚುವರಿ ಅಡಿಗೆಯವರ ನೇಮಕ, ಪ್ರತಿ ತಿಂಗಳ 5
30ರಂದು ವೇತನ ಪಾವತಿ, ಸೇವೆಯಲ್ಲಿರುವಾಗ ಮರಣ ಹೊಂದಿದ್ದರೆ 20 ಲಕ್ಷ ಪರಿಹಾರ ಹಾಗೂ ಕುಟುಂಬದ ಸದಸ್ಯರಿಗೆ ಉದ್ಯೋಗ, ಇಎಸ್ಐ ಸೌಲಭ್ಯ ಮತ್ತು ವಾರ್ಷಿಕ ಸಮವಸ್ತ್ರ ವಿತರಣೆ ಸೇರಿದಂತೆ ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಲಾಯಿತು. ರಾಜ್ಯದಲ್ಲಿ ಸುಮಾರು 1.15 ಲಕ್ಷ ಬಿಸಿಯೂಟ ತಯಾರಕರು ಸೇವೆ ಸಲ್ಲಿಸುತ್ತಿದ್ದು, ಸರ್ಕಾರ ಬೇಡಿಕೆಗಳನ್ನು ಈಡೇರಿಸದಿದ್ದರೆ ರಾಜ್ಯಾದ್ಯಂತ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸಲಾಗುವುದು ಎಂದು ಸಂಘಟನೆ ಎಚ್ಚರಿಸಿದೆ. ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷ ಕಾಂ ಅವರಗೆರೆ ಚಂದ್ರು, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕಾಂ ಜಿಜಿ ಅಕ್ಕಮ್ಮ, ಎಐಟಿಯುಸಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪ್ರಭುದೇವ ಯಳಸಂಗಿ, ಜಿಲ್ಲಾ ಅಧ್ಯಕ್ಷೆ ಯಶೋಧಾ ರಾಠೋಡ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸರೋಜಿನಿ ಹಿರಾಪುರ್, ಜಿಲ್ಲಾ ಖಜಾಂಚಿ ಅನಿತಾ ಸ್ವಂತ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಈಗಾಗಲೇ ನಮ್ಮ ರಾಜ್ಯದಲ್ಲಿ ಮಧ್ಯಾಹ್ನ ಉಪಹಾರ ಯೋಜನೆ ಆರಂಭ ಆಗಿ 25 ವರ್ಷ ಆಗಿದೆ. ಆರಂಭದಲ್ಲಿ ಈ ಯೋಜನೆ ಬಂದಾಗ ಮಕ್ಕಳ ಹಾಜರಾತಿ ಭಾಳ ಕಡಿಮೆ ಇತ್ತು. ಮಧ್ಯಾಹ್ನ ಉಪಹಾರ ಯೋಜನೆ ಜಾರಿ ಆದಮೇಲೆ ಅದು ಇಂಪ್ರೂವ್ ಆಯ್ತು, ಹಾಜರಾತಿ ಶಾಲೆಗಳಲ್ಲಿ ಇಂಪ್ರೂವ್ ಆಯಿತು. ಮತ್ತು ಅವರ ಆರೋಗ್ಯನೂ ಕೂಡ ಒಂದು ಉತ್ತಮವಾಗಿ ಪರಿವರ್ತನೆ ಆಯಿತು ಮಕ್ಕಳಲ್ಲಿ. ಈ ಒಂದು ಯೋಜನೆ ಒಳ್ಳೆಯ ಯೋಜನೆ. ಆದರೆ ಅದರಲ್ಲಿ ಕೆಲಸ ಮಾಡ್ತಕ್ಕಂಥ ಅಡುಗೆಯವ್ರಿಗೆ, ಮಹಿಳೆಯರಿಗೆ ಒಂದು ಕನಿಷ್ಠ ವೇತನವನ್ನು ಕೊಡಬೇಕು ಅಂತಕ್ಕಂಥ ಒಂದು ಸಣ್ಣ ಆಲೋಚನೆಯನ್ನು ಕೂಡ ಅವರು ಯಾರು ಮಾಡಲಿಲ್ಲ. ಅಲ್ಲಿ ಯಾರು IAS KS ಅಧಿಕಾರಿಗಳಿದ್ದರು, ಅವ್ರ ಜೊತೆಯಲ್ಲಿ ಸರ್ಕಾರಕ್ಕೆ ಸಲಹೆಗಾರಾಗಿ ಅವ್ರಿಗೆ ಪ್ರತಿ ವಿದ್ಯಾರ್ಥಿಗೆ ಅವರಿಗೆ ವಯಸ್ಸಿಗೆ ಅನುಗುಣವಾಗಿ ಎಷ್ಟು ಗ್ರಾಮ್ ಬೇಳೆ ಬೇಕು, ಎಷ್ಟು ಗ್ರಾಮ್ ಎಣ್ಣೆ ಬೇಕು, ಉಪ್ಪು ಎಷ್ಟು ಬೇಕು, ಸೊಪ್ಪು ಎಷ್ಟು ಬೇಕು, ಇದೆಲ್ಲದನ್ನೂ ಆಲೋಚನೆ ಮಾಡಿ ಇಂದು ಇಷ್ಟಿಷ್ಟು ಗ್ರಾಮ್ ಬೇಕು ಅಂತೇಳಿ ಜಾರಿ ಮಾಡಿದರು. ಓಕೆ, ಸ್ವಾಗತಿಸಿದ್ವಿ. ಆದರೆ ಅಲ್ಲಿ ಇವನ್ನೆಲ್ಲವನ್ನು ಕೂಡ ಕ್ರೋಢೀಕರಿಸಿ ಸ್ವಚ್ಛತೆ ಮಾಡಿ ಅದನ್ನು ಅಡುಗೆ ಮಾಡಿ ಬಡಿಸ್ತಕ್ಕಂಥ ನಮ್ಮ ಮಹಿಳೆಯರಿಗೆ, ಬಿಸಿ ಊಟ ತಯಾರಕರಿಗೆ ಇವ್ರಿಗೆ ಎಷ್ಟು ವೇತನವನ್ನು ನಿಗದಿ ಮಾಡಬೇಕು ಅನ್ನೋದರಲ್ಲಿ ಅವರು ಸರ್ಕಾರ ಎಡವಿತು. ಮತ್ತು ಯಾವ IAS KS ಅಧಿಕಾರಿಗಳಿದ್ರು ಕೂಡ ಇದ್ದರು, ಅವರು ಇವ್ರ ಬಗ್ಗೆ ಕಾಳಜಿಯನ್ನು ವಹಿಸಲಿಲ್ಲ. ಆರಂಭದಲ್ಲಿ ಇವ್ರಿಗೆ ಅಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆಗೆ ಅನುಗುಣವಾಗಿ ಮುಖ್ಯ ಅಡಿಗೆಯವರಿಗೆ 650 ರೂಪಾಯಿ, ಅವ್ರ ಎಲ್ಲ ಸಹಾಯಕರಿಗೆ 450, 400, 300 ರೂಪಾಯಿ ಈ ಥರ ಅಲ್ಲಿ ಇವ್ರಿಗೆ ಒಂದು ಗೌರವ ಸಂಭಾವನೆಯಾಗಿ ಕೊಟ್ಟರು. ಅದು ಗೌರವ ಸಂಭಾವನೆ, ಅದು ವೇತನ ಅಲ್ಲ. ಯಾಕೆಂದರೆ ಈ ಅಕ್ಷರ ದಾಸೋಹ ಉಪಹಾರ, ಮಧ್ಯಾಹ್ನ ಉಪಹಾರ ಯೋಜನೆ ಇದೊಂದು ಯೋಜನೆ, ಸ್ಕೀಮ್. ಇದು ನಿರಂತರ ಇರಬೇಕು. ಈ 25 ವರ್ಷ ಆಗಿದೆ. ಯಾವುದೇ ಸ್ಕೀಮ್ ಅಂದರೆ ಅದು ತಾತ್ಕಾಲಿಕ ಸ್ಕೀಮ್. ಅಂದರೆ ಇದು ಭಾಳ ಅಗತ್ಯ ಇದೆ ಈ ದೇಶಕ್ಕೆ. ಇದು ನಿರಂತರವಾಗಿ ನಡೀತಾ ಇರೋದರಿಂದ ಇದನ್ನು ಕಾಯಂಗೊಳಿಸ್ಬೇಕಂತಕ್ಕಂಥ ಒತ್ತಾಯವನ್ನು ನಾವು ಆರಂಭದಿಂದನೂ ಮಾಡ್ತಾ ಬಂದಿದ್ದೀವಿ. ಮೊದಲು ಇವರು ಕನಿಷ್ಠ ವೇತನಕ್ಕೆ ಯಾಕೆ ಒಳಪಡೋದಿಲ್ಲ ಅಂತಂದರೆ ಅವರೇ ಎಳೆದಿರ್ತಕ್ಕಂಥ ಒಂದು ಹುನ್ನಾರ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು. ಇವರ ಸ್ಕೀಮ್ ವರ್ಕರ್ಸ್ ಅಂದ್ಬಿಟ್ರೆ ಇವರು ಕನಿಷ್ಠ ಕೂಲಿ ಕಾಯ್ದೆ ವ್ಯಾಪ್ತಿಗೆ ಬರೋದಿಲ್ಲ. ಅದರಿಂದ ಅದನ್ನು ನಾವು ಕೇಳೋಕ್ಕಾಗೋದಿಲ್ಲ. ಅದರಿಂದ ಇವ್ರನ್ನ ಕಾರ್ಮಿಕರು ಅಂತ ಕರಿತಾ ಇಲ್ಲ, ಅವರು ಗೌರವ ಸಂಭಾವನೆ ಕೆಲಸಗಾರರು. ಅದನ್ನು ಬದಲಾಯಿಸಿ ಸ್ಕೀಮ್ ವರ್ಕರ್ಸ್ ಅನ್ನೋದನ್ನು ಬದಲಾಯಿಸಿ ಇವರನ್ನು ಕಾರ್ಮಿಕರು ಅಂತ ಪರಿಗಣಿಸಬೇಕು. ಆವಾಗ ಮಾತ್ರ ನಮಗೆ ಇವರು ಕೂಡ ಕನಿಷ್ಠ ಕಾಯ್ದೆ ವ್ಯಾಪ್ತಿಗೆ ಬರ್ತಾರೆ. ಮತ್ತು ನಾವು ಕೊಡದೇ ಇದ್ದರೆ ಕೋರ್ಟಿಗೆ ಕೂಡ ಹೋಗ್ಬೋದು. ಈಗಾಗಲೇ 2-3 ರಾಜ್ಯಗಳಲ್ಲಿ ಕೋರ್ಟ್ ಆದೇಶ ಮಾಡಿದೆ ಇವರಿಗೆ ಕನಿಷ್ಠ ಕೂಲಿನ ಕೊಡ್ರಿ ಅಂತೇಳಿ. ಆದರೆ ಆಯಾ ರಾಜ್ಯ ಸರ್ಕಾರಗಳು ಅದನ್ನು ಕಡೆಗಣಿಸಿ ನಿರ್ಲಕ್ಷಿಸಿ ಇವತ್ತು ಆ ಗೌರವ ಸಂಭಾವನೆಯನ್ನೇ ಇವತ್ತು ಮುಂದುವರ್ಸ್ತಾ ಇದ್ದಾರೆ. ಇದು ಭಾಳ ನೋವಿನ ಸಂಗತಿ ಮತ್ತು ಭಾಳ ಅನ್ಯಾಯದ ಪರಮಾವಧಿ ಇದು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್.
ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.